ಈ ಜಗತ್ನಾಗ ಯಾರು ನಂಬಕೋ ಯಾರು ಬಿಡ್ಬೇಕೋ ಒಂದು ತಿಳಿಲಾರ್ದಂಗ ಅಲ್ಲ. ಆ ಫೋಟೋಗ್ರಾಫರ್ ಕ್ಲಾಸಿನ ಲವ್ ಮಾಡಿ ನಮ್ಮ ಆಸೆಗೆ ಕಲ್ಲು ಹಾಕಿಬಿಟ್ರಿ. ಇನ್ನು ಹೆಂಗ್ರಿ ನಮ್ಮ ಗತಿ? ನಿನ್ನ ಗತಿ ಗಂಗಾವತಿ ವಾಶ. ನಾನು ಕಿಡಿಗೆ ಹೇಳಿದಪ್ಪ, ಆ ಹುಡುಗಿ ನಿನ್ನ ಚಿಕ್ಕಮ್ಮನ ಸಮಾನಲೇ, ತಾಯಿ ಮೇಲೆ ಕಾಮ ದೃಷ್ಟಿ ಬೀಳೋದು ಕೇಳಿದ. ಹೆಂಗಿದ್ರು ನಂದ ಈಗ ಹೋಗಿ ಸುಲ್ತಾನಾಪುರದಾರ ಹಿಡಿದು ಒಯ್ಗೆಂತವು ನಾನೇ ಅಪ್ಪ ಒಯ್ಕಂತ ದೇವ್ಗುಡಿದಾರ ಹಿಡಿದು ಮ್ಯಾಕ್ ಮರೆ ನೀನ ಹೋಗಿ ಒಯ್ಕಂತ. ಈಗ ಹೆಂಗಾತ್ ನೋಡು, ನಮ್ಮಿಬ್ಬರು ಜಾಗದ ಗುಂಡೋನೆ ಜಾಣ ಕಾಶಿ. ಆ ಕಾಶಿಯಲ್ಲಿ ಅವನು ಏಸಿ ಮತ್ತೆ ಕಾಶಿ ಇಲ್ಲ ಆಗ್ತಂಡ ತಂದೆ ಕೆರ್ಕೊಂಡು ಕೂತಾನ. ಬಂದು ಬಂದವರು ಹೊಡಕಂತ ಕೂತಾನ. ಮಗ ಆಳದಂಡೆ ಕರ್ಕೊಂಡು ಕೂತಾನ. ಬಂದವ್ರನ್ನ ಹೊಡಿತಾನ. ಏನಲ್ಲಿ ಅದು ಬಂದವ್ರನ್ನ ಫೋಟೋ ಹೊಡಿತೇನಪ್ಪ, ಫೋಟೋ. ಈಗ ಅರ್ಥ ಐತಿ ಪಿತನೆ ವಾಶ. ಬರೇ ಯೋಚಿತ ಫೋಟೋ ಹೊಡೆದಕ್ಕ ಮುರಳಾಗ ಮಂಕಲ್ಲ. ಅವನು ಏನೋ ಮಾಡ್ಯಾನ. ಮಾಡ್ದನಪ್ಪ ಅವನ ಬಾಳ ಮಾಡಿ ಅಪ್ಪ. ಅವನು ಕಲರ್ ಫೋಟೋನ ಹೊಡಿದಿರ್ಬೇಕು. ಕಲರ್ ಫೋಟೋ ಕೊಡ್ಬೇಕು ಮಂಕಾಗ ಮಾಡಲ್ಲ ಹುಡುಗಿ. ಮಾಡ್ಬೇಕಾದ ಮಾಡ್ಯಾನ ಅಪ್ಪ. ಅವ್ನು ಏನಾನ ಮಾಡಿಕೊಳ್ಳಕ್ಕ. ನಾನಂತೂ ಆ ಹುಡುಗಿನ ಮರೆತು ಬಿಡ್ತನ. ನೀನ ಆ ಹುಡುಗಿನ ಮರೆತು ಮೂಲೆ ಹಿಡಿದುಕೊಂಡ್ರ ಉತ್ಸ ರೇಡಿ ಅಲ್ಲೇ. ಆ ಹುಡುಗಿನ ಹೆಂಗಾರ ಮನಸ್ಸು ಪ್ರಯತ್ನ ಮಾಡಿ ಮುಟ್ಟಾಗಕ್ಕೆ ಅಂತಾನೆ ಹೊಲಿಸ್ಕೋ. ಯಾವ ನನ್ನ ಮಗ ಬೇಡ ಅಂತಾನ. ಅಪ್ಪ ನಾನು ಒಂದಿಷ್ಟು ಕೂಡ್ಲಿಗೆ ಹೋಗಿ ಬರ್ತನೋ, ಸ್ವಲ್ಪ ಮರಿ ಕಡೆ ಹುಷಾರಾಗಿಲ್ಲಪ್ಪ. ಕೂಡ್ಲಿಕ್ಕೆ ಎದ್ಕೊಂಡೆಪ್ಪ. ನಮ್ಮ ನಿಟ್ಟೂರ್ ಹನುಮಂತ ಮದುವೆ ಐತೆ, ಅದಕ್ಕೆ ಕೂಡ್ಲಿಗೆ ಹೋಗಿ ಬರ್ತನ, ಸ್ವಲ್ಪ ಮರಿ ಕಡೆ ಹುಷಾರಾಗಿ. ಅವರು ಹನುಮಂತ ಹೋದ ತಿಂಗಳ ಒಂದ್ ಮಾಡ್ಕೊಂಡ. ಹೋದ ತಿಂಗಳು ಬಾದಾಮಾಗ ಮಾಡ್ಕೊಂಡಾನ. ಈ ತಿಂಗಳು ಕೂಡ್ಲಿಗಾಗೈತಪ್ಪ. ಹೆಣ್ ನಡೆದವರು ಅದನ್ನ ಕಂಟ್ರಾಕ್ಟರ್ ತಗೊಂಡಾರ. ಅವರು ಬಹಳ ಪುಣ್ಯಾತ್ಮ. ಮತ್ತೆ ನಾನು ಪಾಪಾತ್ಮ. ನೀನು ಪಾಪಾತ್ಮ. ನಿನ್ನಂತ ಮಗಳ ಸಮಾನ ಲಾವಣ್ಯರ ಕೈ ಹಿಡ್ಕೊಂಡೆಲ್ಲ. ನಿನ್ನಂತ ನೀಚರಿಗೆ ಸರ್ವೇಗದಲ್ಲಿ ಕ್ಯಾನ್ಸರ್ ರೋಗ ಪ್ರಾಪ್ತವಾಗಿ. ನಾನು ಬರ್ತೀನಿ, ನೀನು ಭಜನೆ ಮಾಡ್ಕೊಂತ ಕೂತ. ಹೌದಲೇ ಮಗನ ಯಾಕೆ ಭಜನೆ ಮಾಡ್ಕೊಂತ ಕೂರ್ಬೇಕಪ್ಪ. ಹೆಂಗಾರ ಮಾಡಿ ಆ ಹುಡುಗಿನ ಬುಟ್ಟ ಹಾಕ್ಯಂತಾನೆ. ಆಗಲಿ ಬರ್ತೇನೆ. ಲತಾ, ಅದು ಎಷ್ಟು ದಿನದಿಂದ ವಂಚು ಹಾಕಿದ್ದಿ. 16 ಜನರು ಹುಂಡ ಬಿಟ್ಟ ಎಂಜಲ ಎಲೆಯನ್ನು ತೊಳೆದು ಮಡಿ ಮಾಡಿ ಎಡಿ ಮಾಡಬೇಕೆಂದು. ನೀವು ಹೀಗೆ ಮಾತನಾಡುತ್ತಿರುವಿರಿ. ಅಂದರೆ ನಾನು ಮಾಡಿರುವ ಅಪರಾಧವಾದರೂ ಏನು? ಇನ್ನೂ ಅರ್ಥವಾಗಲಿಲ್ಲವೇ ಲತಾದೇವಿ? ಯಾರು ಮುಟ್ಟದ ಬಂಗಾರದ ಬಟ್ಟಲಲ್ಲಿ ಉಂಡು ಪುನೀತನಾಗಬೇಕೆಂಬ ಹೆಬ್ಬಯಕೆಯನ್ನಿಟ್ಟುಕೊಂಡ ನನಗೆ 16 ಜನರು ಉಂಡು ಬಿಸಾಕಿದ ಎಲೆಯಲ್ಲಿ ಊಟಕ್ಕೆ ಬಡಿಸಿದೆ ಅಲ್ಲವೇ? ಪವಿತ್ರ ಪ್ರೇಮದ ಮಧುರ ಬಾಂಧವ್ಯದ ಹೂಮಾಲೆಯನ್ನು ಧರಿಸಿಕೊಳ್ಳಬೇಕಾದ ನನ್ನ ಕೊರಳಿಗೆ ಚೂಪಾದ ಮುಳ್ಳಿನ ಮಾಲೆ ಹೆಣೆದು ಅದನ್ನು ಸೀರೆಗೆಟ್ಟ ಹೆಣ್ಣಿನ ಕೈಗೆ ಅದನ್ನು ಕೊಟ್ಟು ಸುಂದರವಾದ ಹಂದರದಲ್ಲಿ ಮಾಂಗಲ್ಯ ವಾದ್ಯ ಮುಳುಗಿಸಿ ಅದನ್ನು ಹಾಕಿಸಿ ಜೀವನದ್ದಕ್ಕೂ ನನ್ನನ್ನು ನೋವು ಅನುಭವಿಸುವಂತೆ ಮಾಡಿ ನಿನ್ನ ಸೇಡು ಈಡೇರಿಸಿಕೊಂಡಿಯಲ್ಲ. ಈಗಲಾದರೂ ಸಂತೋಷವಾಯಿತೇ ನಿನ್ನ ಮನಕ್ಕೆ?
ಈಗಲೂ ನಿನ್ನ ಸೇಡು ತೀರದಿದ್ದರೆ ಒಂದು ದೊಡ್ಡ ವಿಷ ಕೊಟ್ಟು ಬಿಡು, ಕುಡಿದು ಈ ಭೂಮಿಯ ಋಣ ಅರಿದುಕೊಳ್ಳುತ್ತೇನೆ. ನೀನೊಬ್ಬಳೇ ಹಾಯಾಗಿ ಇರುವೆತ್ತಿ. ನಿನಗೆ ನನ್ನ ಕೈ ಹಿಡಿದು ಬಾಳ ಸಾಗಿಸುವ ಇಚ್ಛೆ ನಿನಗಿರದಿದ್ದರೆ, ನಿಷ್ಠೂರವಾಗಿ ನಾನು ಅಲ್ಲೇನೆಂದು ನೀನು ಹೇಳಿದ್ದರೆ ನಾನು ಅದೆಷ್ಟೋ ಸಂತೋಷ ಪಡುತ್ತಿದ್ದೆ. ನೀನು ನನ್ನ ಹೃದಯದಲ್ಲಿ ನೀಡಿದ ಸೋದರಿ ಎಂಬ ಸದ್ಭಾವನೆ ತುಂಬಿ ನಿನಗೆ ಮತ್ತೊಮ್ಮೆ ಪವಿತ್ರ ಸ್ಥಾನ ನೀಡುತ್ತಿದ್ದೆ. ನಿನಗೆ ಅನುರೂಪವಾದ ವರನನ್ನು ತಂದು ಮದುವೆ ಮಾಡಿ ನಾನು ಕೊನೆವರೆಗೆ ಬ್ರಹ್ಮಚಾರಿಯಾಗಿ ಬಾಳುತ್ತೇನೆ. ಆದರೆ ಒಬ್ಬ ವ್ಯಭಿಚಾರಿಯನ್ನು ತಂದು ಪಾವನ ಜೀವಿಯಾದ ನನ್ನ ಕೊರಳಿಗೆ ತಾಳಿ ಕಟ್ಟಿಸಿದೆಯಲ್ಲ, ಇದಕ್ಕೆ ಮೆಚ್ಚುತ್ತಾನೆ ಲತಾ? ನೀನೇ ಅಂದರೆ ಆಶಾ ನಿನ್ನ ಪ್ರೀತಿಯ ಗೆಳತಿ ಆಶಾ ನನ್ನ ಜೀವನವನ್ನೇ ಬರೆದುಕೊಂಡು ನನ್ನ ಮನೆ ಮ್ಯಾನೇಜರ್ ಚಂದ್ರನ ಚೆಲ್ಲಾಟವಾಡಿದ ನಿನ್ನ ಪ್ರೀತಿಯ ಗೆಳತಿ ಆಶಾ ಗೊತ್ತಾಯ್ತೆ ಲತಾ ದೇವಿ, ಗೊತ್ತಾಯ್ತೆ. ನೋಡಿ, ದಯವಿಟ್ಟು ದುಡುಕ್ಬೇಡಿ, ಸ್ವಲ್ಪ ವಿಚಾರ ಮಾಡಿ ನೋಡಿ. ಏನೋ ಮನೆಯ ಮ್ಯಾನೇಜರ್ ಅಂತ ತಿಳ್ಕೊಂಡು ಸ್ವಲ್ಪ ಸಲಿಗೆಯಿಂದ ಮಾತಾಡಿರ್ಬೋದು. ಅದನ್ನ ಕಣ್ಣಿಂದ ನೋಡ್ದೆ ಈ ರೀತಿ ಸಂದೇಹ ಪಡೋದು ತಪ್ಪಲ್ವಾ? ಲತಾ, ನೀನಾಡುವ ಮಾತುಗಳು ಹೇಗಿವೆ ಗೊತ್ತೇ? ಮುಗ್ಧ ಮಗವನ್ನು ತಂದು ಕಹಿ ಬೇವಿನಕಾಯಿಯನ್ನು ತಂದು ಇದು ಸಿಹಿ ಮಾವಿನಕಾಯಿ ತಿನ್ನು ಎನ್ನುವ ತಾಯಿ ಮಾತಿನಂತಿವೆ. ಪವಿತ್ರವಾದ ನನ್ನ ಕರಗಳಿಂದ ಸೂಳಿಗೂ ತಾಳಿ ಕಟ್ಟಿಸಿದೆಯಲ್ಲ, ಈ ನಿನ್ನ ಚಾಣಕ್ಷತನಕ್ಕೆ ನಾನು ಎಷ್ಟು ಕೊಂಡಾಡಬೇಕು ತಿಳಿಯಲಾಗಿದೆ. ತೊಡಿತೇನೆ, ಕಣ್ಣಿಂದ ನೋಡದೆ ಈ ರೀತಿ ಅಪವಾದ ಕೊಡುವುದು ತಪ್ಪು. ನೋಡಿ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ನೀವು ಈ ರೀತಿಯಾಗಿ ತಪ್ಪು ತಿಳ್ಕೊಳ್ಳೋದು ತಪ್ಪಲ್ವಾ ದೈನ? ಸ್ವಲ್ಪ ನೀವಾದ್ರೂ ವಿಚಾರಿಸಿ ನೋಡ್ಬೇಕು. ನಿಜ ಹೇಳಿ, ಹಾಗಾದ್ರೆ ನೀವೇನಾದ್ರೂ ನಿಮ್ಮ ಕಣ್ಣಾರೆ ಕಂಡಿದ್ದೀರಾ? ಲತಾ ಲತಾ ಲತಾ, ಚೆನ್ನಾಗಿದೆ ನಿನ್ನ ಪ್ರಶ್ನೆ. ನನಗಿಂತಲೂ ಮುಂಚಿತವಾಗಿ ಪ್ರಣಯದಾಟವನ್ನು ನೋಡಿದವಳು ನೀನು. ಅಂದಾಗ ನನ್ನನ್ನು ಕೇಳಿದೆ ಎಂದರೆ ನಾನೇನೆಂದು ಹೇಳಲಿ? ಏನೆಂದು ಹೇಳುತ್ತಿರುವಿರಿ? ನಾನು ಕಣ್ಣಾರೆ ಕಂಡಿರುವೇನೆ ಎಂದು ಯಾವಾಗ ಎಲ್ಲಿ ಎಂದು ಕೇಳಿವಿಯಾ? ನೋಡು ಲತಾ, ಅದರ ಗಳುವು ಮುಚ್ಚೋದು ಅಸಾಧ್ಯ. ಒಂದು ನಾನು ಬೆಳಗಾವಿಯಿಂದ ಬಂದ ದಿನ ದಾರಿಯಲ್ಲಿ ನೀನು ಆತುರದ ಹೊರಟ ನನ್ನನ್ನು ನಿಮ್ಮ ಮನೆಗೆ ಕರೆದಿಯಲ್ಲ, ಅಂದು ನಮ್ಮ ಮನೆಯಲ್ಲಿ ಅವರ ಪ್ರಣಯ ಚಾಷ್ಟಿಯನ್ನು ಕಣ್ಣಾರೆ ಕಂಡು ಬಂದಿದ್ದೇವಲ್ಲೋ, ಹಾಳಿ ಮಾಡಿ ಹೇಳು. ಹೌದು ತಾನೆ, ನೀವು ಹೇಳುತ್ತಿರುವ ಮಾತು ಸತ್ಯ. ನೋಡಿ, ಅನ್ನೋ ಆ ದೃಶ್ಯವನ್ನು ನೋಡಿ ಈ ವಿಷಯದಿಂದ ನಿಮಗೆ ಎಲ್ಲಿ ನೋವಾಗುತ್ತೋ, ಈ ವಿಷಯ ತಿಳಿದ್ರೆ ಎಲ್ಲಿ ಆಶಲ ಬಾಳು ಹಾಳಾಗುತ್ತೆ ಅಂತ ಈ ವಿಷಯನ ನೋಡಿ ನಾನೇ ಸುಮ್ಮನಾಗಿ ನಿಮ್ಮನ್ನ ಮನೆಗೆ ಕರ್ದೆ. ಆದ್ರೂ ಕೂಡ ಈ ವಿಷಯ ನಿಮಗೆ ಗೊತ್ತಾಯ್ತು, ದಯವಿಟ್ಟು ನನ್ನನ್ನ ಕ್ಷಮಿಸ್ಬೇಡಿ. ನಿನ್ನನ್ನು ಕ್ಷಮಿಸಲು ನಾನ್ಯಾರು? ಒಟ್ಟಾರೆ ನಾನೊಬ್ಬ ದೈವಹೀನ ತೀರಿ. ಆದರೆ ಈಗ ಆಶಾ ಯಾರ ಜೊತೆಗೆ ಎಲ್ಲಿರಬೇಕೋ ಅಲ್ಲೇ ಇದ್ದಾಳೆ. ಅಂದರೆ ಲತಾ, ಹಾದರ ಕಳುವು ಮುಚ್ಚುವುದು ಅಸಾಧ್ಯ. ಕಳ್ಳತನದ ಕಾಮಿಗಳನ್ನು ಕಣ್ಣಾರೆ ಕಂಡ ನಾನು ಅವರ ಪಾಲಿಗೆ ಕಾಳ ಸರ್ಪವಾಗದೆ ಕರುಣಿಯ ಸಾಗರವಾಗಿ 5 ಲಕ್ಷ ರೂಪಾಯಿ ಚೆಕ್ ಅನ್ನು ಅವರ ಕೈಗಿತ್ತು ಕೈ ಹಿಡಿಸಿ ಕಳಿಸಿಬಿಟ್ಟೆ. ನಿಮ್ಮ ದಾಂಪತ್ಯದ ಜೀವನ ಸುಖಮಯವಾಗಿ ಸಾಗಲಿ ಎಂದು
ದಯಾನಂದ್, ನೀವೆಂತ ನೀವೆಂತ ದೊಡ್ಡ ತ್ಯಾಗಿ. ಹೌದು ಲತಾದೇವಿ, ನನ್ನ ತಾಯಿ ನನಗೆ ಕಲಿಸಿರುವ ಪಾಠವೆಂದರೆ ತ್ಯಾಗ, ಕರುಣೆ, ದಯೆ, ದಾಕ್ಷಿಣ್ಯ. ಅದನ್ನು ಬಿಟ್ಟು ಸಿಟ್ಟಿನಲ್ಲಿ ಸುಟ್ಟು ಹಾಕುವ ದುರ್ಬುದ್ಧಿ ಬಂದಿದೆ ದಯಾನಂದನಿಗೆ. ಆಶಾ ಇಂತ ಒಂದು ಟೀಚ ಪ್ರವೃತ್ತಿಗೆ ಇಳಿತಾನೆ ಅಂತ ನಾನು ಕನಸು ಮನಸ್ಸಿನಲ್ಲಿ ಎಣಿಸಿರ್ಲಿಲ್ಲ. ಭಾವನೆಯೇನೋ ಪಾವನವಾಗಿಯೇ ಇರುತ್ತದೆ. ಪಾಪದ ಕೆಲಸಕ್ಕೆ ಕೈ ಹಾಕುವ ಮುನ್ನ ಸ್ವಲ್ಪ ಯೋಚನೆ ಮಾಡಿ ಮುನ್ನಡೆಯಿಡಬೇಕಾಗಿತ್ತು. ಅಂದರೆ ಇದು ಉದ್ದೇಶಪೂರ್ವಕವಾಗಿಯೇ ಈ ಕಲ್ಯಾಣ ಕಾರ್ಯ ಮಾಡಿ ನಿಮ್ಮ ಕಾರ್ಯದಲ್ಲಿ ಮುಳ್ಳು ಹಾಕಿದ್ದೀನಿ ಅಂತ ತಿಳ್ಕೊಂಡಿದ್ದೀರ. ನನ್ನ ಪ್ರಾರಬ್ಧಕ್ಕೆ ಇನ್ನೊಬ್ಬರಿಗೆ ಅಪವಾದ ನಾನು ಏಕೆ ಹೋಲಿಸಲಿ? ಒಟ್ಟಾರೆ ನಾನೊಬ್ಬ ನಿರ್ಭಾಗ್ಯ ತೀರಿತು. ಹಾಗಾದ್ರೆ ಮುಂದೆ ನಿಮ್ಮ ಜೀವನ ಆದ್ರೂ ಏನಿದೆ ಎಂದು ಹೇಗೆ? ಸುರಾದೇವಿ, ನನ್ನ ಬಾಳಿನಲ್ಲಿ ನಡೆದು ಹೋದ ಘಟನೆಗಳನ್ನೆಲ್ಲ ಕೈ ಘಟನೆಗಳನ್ನೆಲ್ಲ ಬರೆದು ನಾನು ಇನ್ನು ಕೆಲವು ದಿವಸ ಈ ಭೂಮಿಯ ಮೇಲೆ ಬದುಕಬೇಕಾದರೆ ನಾನು ಉಳಿದಿರುವುದು ಒಂದೇ ಒಂದು. ನೋಡಿ, ದೇವ ಮಾನವರಾದ ನೀವು ಸುರಾದೇವಿಯ ಮಾರು ಹೋಗಿ ತಮ್ಮ ಜೀವನವನ್ನ ಹಾಳು ಮಾಡ್ಕೋಬೇಡಿ. ದಯವಿಟ್ಟು ಈ ಕೆಲಸನ ಮಾತ್ರ ಮಾಡ್ಕೋಬೇಡಿ. ನಿಮಗೆ ಕೈ ಮಗನು ಬೇಡ್ಕೊಳ್ತೀನಿ ದಯಾನಂದ್. ಲತಾ, ಕುಡಿದು ಉನ್ಮತ್ತನಾಗಿ ಪರರ ಪ್ರಾಣ ಹೀರಿದರೆ ದಾನವನಾಗುತ್ತಾನೆ. ಹೊರ ಎಂಗೆಳೆಯರ ಮಾನಹರಣ ಮಾಡಿದರೆ ದಾನವನಾಗುತ್ತಾನೆ. ಇನ್ನೊಬ್ಬರ ಮನ ನೊಯಿಸಿದರೆ ಮಂದಮತಿಯಾಗುತ್ತಾನೆ. ಕುಡಿದು ದಾರಿಯಲ್ಲಿ ಬಿದ್ದರೆ ಥರ್ಡ್ ಕ್ಲಾಸ್ ಕುಡುಕನಾಗುತ್ತಾನೆ. ಆದರೆ ನಾನಂತ ಕುಡುಕನಾಗುವುದಿಲ್ಲ. ಕುಡುಕರಲ್ಲಿ 3 ವಿಧಾನದ ಕುಡುಕರು: ಜಡಕ್ಕಾಗಿ ಕುಡಿಯುವರು, ಚಿಂತಿಗಾಗಿ ಕುಡಿಯುವರು, ಧೈರ್ಯಕ್ಕಾಗಿ ಕುಡಿಯುವರು. ಹಾಗಾದರೆ ತಾವು ಚಿಂತಿಗಾಗಿ, ನನ್ನ ಮನದ ಮೇಲಾದ ಆಘಾತವನ್ನು ಮರೆಯುವುದಕ್ಕಾಗಿ. ಸಾರಿ, ಸಾಯ್ಮೆಯಿಂದ ಶಕ್ತಿ ನನ್ನಲ್ಲಿ ಉಳಿದಿಲ್ಲ. ಐ ಆಮ್ ಸಾರಿ. ಯಾಕೆ ಹೀಗೆಲ್ಲ ಮಾತನಾಡಿ ಹೋಗ್ತೀನಿ ಅಂತ ಹೇಳ್ತಿದ್ರ? ಸ್ವಲ್ಪ ನಿಂತಿರ ದಯಾನಂದ್. ಮತ್ತೆ ಸಿಕ್ಕಾಗ ನನ್ನ ಮಾತು ಕೇಳಿ ಅಯ್ಯೋ ದೇವ್ರೆ, ಎಷ್ಟು ಹೇಳಿದ್ರು ಈ ದಯಾನಂದ್ ಮಾತು ಕೇಳ್ತಾ ಇಲ್ವಲ್ಲ. ಎಂದು ಗೆಳತಿ ಮಾಡಿದಂತ ತಪ್ಪಿಗೋಸ್ಕರ ಇಂದು ಈ ಜೀವನ ಕೂಡ ಹಾಳಾಗೋಯ್ತು. ನನ್ನ ಪ್ರೀತಿಯನ್ನು ತ್ಯಾಗ ಮಾಡಿ ಇವರ ಸಂತೋಷಕ್ಕಾಗಿ ನನ್ನ ಜೀವವನ್ನೇ ಸರ್ವಿಸುವನಾಗಿ ನಾನು ಬಿಟ್ಕೊಟ್ಟೆ. ಆದ್ರೆ ಇಂದು ಇವರ ಜೀವನವನ್ನೇ ಹಾಳು ಮಾಡಿಬಿಟ್ಲಲ್ಲ ನನ್ನ ಸ್ನೇಹಿತೆ. ದೇವ್ರೆ, ಆದಷ್ಟು ಬೇಗ ಇವರ ಜೀವನ ಯಾವುದೇ ರೀತಿ ತೊಂದರೆ ಇಲ್ಲದೆ ಇಬ್ಬರು ಒಂದಾಗಿ ಸುಖವಾಗಿ ಸಂತೋಷದಿಂದ ಇರುವಂತೆ ಮಾಡಪ್ಪ. ಆದಷ್ಟು ಬೇಗ ಇವರ ಮುಖದಲ್ಲಿ ಸಂತೋಷವನ್ನು ಕಾಣುವಂತೆ ಮಾಡು. ನನಗಷ್ಟೇ ಸಾಕು, ನನಗಷ್ಟೇ ಸಾಕು. ಆಶಾ, ನಿನ್ನ ಪತಿ ನಿನಗೈದ ಹಾದರಕ್ಕೆ ಕಾಣಿಕೆಯಾಗಿ ಕೊಟ್ಟಿರುವ 50 ಲಕ್ಷ ರೂಪಾಯಿ ಮುಗಿಯುವ ಮುನ್ನವೇ ಐಡಿಯಾ ಮಾಡುವ ಹಣಕ್ಕಾಗಿ. ಚಂದ್ರು, ಮಾತಿಗೆ ಹಾದರೆ ಅಂತ ಹೇಳಿ ಯಾಕೆ ನೀನು ಮನ ನೋಯಿಸ್ತಾ ಇದ್ದೀರಾ? ನಾನೊಬ್ಬ ನಿನಗೆ ಗರತಿ ಎಂದರೆ ಹಾದರ ಎಂಬ ಕಳಂಕದ ಪಟ್ಟ ತಪ್ಪುವುದೇ ನಿನಗೆ? ಹೋಗಲಿ ಬಿಡು, ನಾನೇಕೆ ನಿನಗೆ ಆದರಿ ಅನ್ನಲಿ. ಇನ್ನು ಮುಂದೆ ಗರತಿ ಶೀಲವಂತೆ ಎಂದು ಸಂಬೋಧಿಸುತ್ತೇನೆ. ಈಗ ಮುಂದಿನ ಜೀವನಕ್ಕೆ ದಾರಿ ಹುಡುಕು. ಗಂಡಸರಾದ ತಾವು ನನ್ನನ್ನು ಕೇಳಿದ್ರೆ ನಾನೇನಂತ ಹೇಳಲಿ?
ಆಶಾ, ಎಂದು ನಿನ್ನ ಸಂಘದಲ್ಲಿ ನನ್ನ ಅಂತರಂಗದ ಬಯಕೆ ಬಳ್ಳಿ ಹಬ್ಬಿತು, ಅಂದೇ 50 ಲಕ್ಷಕ್ಕೆ ನನ್ನ ಬುದ್ಧಿವಂತಿಕೆ ಬತ್ತಾಳಿಕೆ ಬರಿದಾಗಿ ಹೋಯಿತು. ಕ್ಷಣಿಕ ಸುಖದ ಆಸೆಗಾಗಿ ನಿನ್ನ ಜೀವನ ಹಾಳು ಮಾಡಿಕೊಳ್ಳುವುದಲ್ಲದೆ ಬಂಗಾರದಂತ ನನ್ನ ಬಾಳು ಸಹ ಬರಡು ಮಾಡಿಬಿಟ್ಟೇನೆ. ಅಂದ್ರೆ ನಾನೇನೋ ಹಾಳು ಮಾಡಿದ್ದೇನೆ ನಿಮ್ಮನ್ನು? ಇದಕ್ಕಿಂತ ಇನ್ನೇನು ಬೇಕು? ನಿನ್ನಿಂದಲೇ ವಂಚಕ ದ್ರೋಹಿ ಎನ್ನುವ ಕಳಂಕಕ್ಕೆ ಗುರಿಯಾದೆ. ಅಲ್ಲದೆ ಇನ್ನು ಮುಂದೆ ನನ್ನನ್ನು ಯಾರು ನಂಬುವುದಿಲ್ಲ. ಮೇಲಾಗಿ ಕನ್ಯಾದಾನ ಮಾಡಿ ಮದುವೆ ಮಾಡುವುದಿಲ್ಲ. ಅಂದ್ರೆ ತಾವಿನ್ನೂ ಮದುವೆ ಆಗಬೇಕೆಂಬ ಹಂಬಲವೇ? ಮತ್ತೆ ನಿನ್ನಂತ ಸೂಳಿಯನ್ನು ನನ್ನ ಸತಿಯೆಂದು ತಿಳಿದು ಸತ್ತು ಹೋಗಬೇಕೆ? ಮಾತಿನ ಮೇಲೆ ಸ್ವಲ್ಪ ಮಿತಿ ಇರ್ಲಿ. ಮಾತಿಗೆ ಸೂಳೆ ಅಂತ ಮಾತನಾಡಬೇಡಿ. ಕೈ ಹಿಡಿದ ಗಂಡನಿಗೆ ಎರಡು ಬಗೆದು ಮಿಂಡನೊಡನೆ ನಕ್ಕುನಲಿತ್ತ ನಿಮ್ಮಂತ ರಂಡಿಯರಿಗೆ ಸತಿಯೆಂದು ಒಪ್ಪಿಕೊಳ್ಳಲು ಮಾತಿ ಕಳೆದುಕೊಂಡ ಮಂಗನಲ್ಲ. ನಾನು ಮನಸ್ಸು ಮಾಡಿದರೆ ಲಕ್ಷ ಲಕ್ಷ ಹಣ ಸುರಿವಿ ಮದುವೆ ಮಾಡಲು ಸಿದ್ಧರಿದ್ದರು ನನ್ನ ಸಹೋದರ ಮಾವ. ನಿನ್ನ ಜೀವನ ಭದ್ರತೆಗಾಗಿ ನನ್ನ ಜೀವನವನ್ನೇ ಬಲಿ ತೆಗೆದುಕೊಂಡು ಬಿಟ್ಟೆ ನೀನು. ನೋಡಿ ಚಂದ್ರಕಾಂತ್, ತಪ್ಪು ಹಾಗೆ ಹೋಗಿದೆ. ಅದನ್ನೆಲ್ಲ ಮರೆತು ಮುಂದಿನ ಮಾರ್ಗ ಕಂಡುಕೊಳ್ಳೋಣ. ನೋಡು ಆಶಾ, ನಿನಗೆ ಮೋಸ ಮಾಡಬೇಕು, ನಿನ್ನ ನಡುನೀರಿನಲ್ಲಿ ಕೈ ಬಿಡಬೇಕೆನ್ನುವ ಕೀಳ ಮನೋಭಾವನೆ ನನ್ನಲ್ಲಿಲ್ಲ. ಈಗ ನೀನು ನಾನು ಹೇಳಿದಂತೆ ಕೇಳಿದರೆ ಜೀವನ ಪರ್ಯಂತ ಸುಖವಾಗಿರ್ಬೋದು. ಏನನ್ನತ್ಯ? ಕೇಳುತ್ತೇನೆ. ಯಾಕೆಂದ್ರೆ ಮುಂದೆ ಈ ಆಷಾಢ ಬಾಳಿಗೆ ನೀವೇ ದಾರಿದೀಪ ಅಲ್ವೇ? ಜಮೀನ್ದಾರ ದಯಾನಂದರ ನಗನಾಣ್ಯವಿರುವ ಸ್ಥಳ ನಿನಗೆ ಗೊತ್ತು ತಾನೆ? ಗೊತ್ತು. ದೇವರ ಕೋಣೆಯಲ್ಲಿ ಟ್ರೆಜರಿಯಲ್ಲಿದೆ. ಆ ಕಿಲೆ ಕೂಡ ಜಗಲಿ ಮೇಲೆ ಇರುತ್ತದೆ. ಹಾಗಾದರೆ ಸಮಯ ಸಾಧಿಸಿ ಕಳುವು ಮಾಡಲೇಬೇಕು. ನಾನೊಬ್ಬಳೇ ಅದು ಹೇಗೆ ಸಾಧ್ಯ? ನಾನು ಬರುತ್ತೇನೆ. ಜೊತೆ ಕೂಡಿ ಇಬ್ಬರು ಈ ಕಾರ್ಯ ಸಾಧಿಸಿಕೊಂಡು ಸಿರಿ ಸಂಪತ್ತಿನೊಂದಿಗೆ ಇಲ್ಲಿಂದ ಕಾಲು ಕಿತ್ತಿ ಸಿಂಗಾಪುರಕ್ಕೆ ಹೋಗಿ ಆಯಾಗಿರೋಣ. ಏನನ್ನುತ್ತೀಯ? ಆಗ್ಲಿ. ಆದಷ್ಟು ಬೇಗನೆ ಮುಂದಿನ ವಾರನೇ ಈ ಕಾರ್ಯವನ್ನು ಮುಗಿಸಿಬಿಡೋಣ. ಹಾ, ಬನ್ನಿ ಮನೆಗೆ ಹೋಗೋಣ. ನಾನು ಬರುತ್ತೇನೆ, ನೀವು ಊಟಕ್ಕೆ ರೆಡಿ ಮಾಡು. ನಾನು ಸ್ವಲ್ಪ ಡ್ರಿಂಕ್ಸ್ ತೆಗೆದುಕೊಂಡು ಬರ್ತೇನೆ. ಆಯ್ತು, ನಾನೇನು ಬರ್ತೇನೆ. ಓಕೆ. ಅಂತೂ ಆಷಾಢಗೆ ನನ್ನ ಮಾತೇ ಮಾನ್ಯ. ಲೇ ನಯ ವಂಚಕೆ, ದೇವರಂತ ದಯಾನಂದನಿಗೆ ಎರಡು ಬಗೆದು ನನ್ನ ಮಾತಿಗೆ ಬೆಲೆ ಕೊಟ್ಟು ಮತ್ತೊಬ್ಬರ ಮಾತಿಗೆ ಬೆಲೆ ಕೊಟ್ಟು ನನ್ನ ಕೂತಿಗೆ ಕೊಯ್ಯುವ ಏಸಲಾರದ ಹೆಣ್ಣು ನೀನು. ದಯಾನಂದನ ಸಕಲ ಸಂಪತ್ತು ನನ್ನ ಕೈವಶವಾದ ಮರುಗಳಿಗೆಯಲ್ಲಿ ನೀನ ಕಾಲ ನೆರಮನೆ ಸೇರಲೇಬೇಕು ಅಂದಾಗ ಈ ಚಂದ್ರಕಾಂತನ ಕಪಟ ನಾಟಕ್ಕೆ ಕಳೆ ಕಟ್ಟುವುದು ಈ ಜಗತ್ತಿನ ಭೂಮಿಯಲ್ಲಿ. ನೀ ಬರೆದ ಲಿಖಿತವೇ ವಿಚಿತ್ರವಾಗಿರುವಾಗ ನಿನ್ನೆದುರು ನಿಂತು ಹೋರಾಡುವ ಶಕ್ತಿ ನನಗೆಲ್ಲಿಂದ ಬರಬೇಕು? ಧರ್ಮದ ದಾರಿಯಲ್ಲಿ ನಡೆದು ಸತ್ಕೀರ್ತಿವಂತನಾಗಬೇಕೆಂಬ ಬಯಕೆ ನಿಟ್ಟುಕೊಂಡ ನನಗೆ ಕಣ್ಣು ಕಟ್ಟಿ ಕಾಡಿನಲ್ಲಿ ಬಿಟ್ಟಾಗ ಕಲ್ಲು ಮುಳ್ಳುಗಳನ್ನೇ ತುಳಿಯಬೇಕೇ ವಿನ ಹೂವಿನ ರಾಶಿಯಲ್ಲ. ದೇವ, ಕರುಣಿಯ ಕಡಲಾದ ನಿನ್ನೊಡಲು ನನ್ನ ಪಾಲಿಗೆ ಸಿಡಿದಾಗಿ ಪರಿಣಮಿಸ. ಹಿಂದಿನ ಜನ್ಮದಲ್ಲಿ ನಾನು ಯಾವ ಪಾಪ ಮಾಡಿರುವಂತ ನನಗೆ ಅರ್ಥವಾಗುತ್ತಿದೆ ದೇವ. ನಮಸ್ಕಾರ ಜಮೀನ್ದಾರೆ. ಅದರ ಅವಶ್ಯಕತೆನೇ ಉಳಿದಿಲ್ಲ. ಜಮೀನ್ದಾರೆ ನೋಡಿ, ನಿಮ್ಮನ್ನ ಇಂಥ ಒಂದು ಸ್ಥಿತಿನಲ್ಲಿ ನಾನು ನೋಡ್ತೀನಿ ಅಂತ ನನ್ನ ಕನಸು ಮನಸ್ಸಿನಲ್ಲಿಯೂ ಅನಿಸಿರ್ಲಿಲ್ಲ. ಬಾಳಿನಲ್ಲಿ ಬಂದುದನ್ನು ನನ್ನನ್ನು ನಾನು ದಹಿಸಿಕೊಂಡಿರುವೆ ವಿನ ಇನ್ನೊಬ್ಬರಿಗೂ ಅನ್ಯಾಯ ಮಾಡಿಲ್ಲ,
ಅಪಚಾರವಂತೂ ಎಸಗೇ ಇಲ್ಲ. ನೋಡಿ, ನಾನಿಲ್ಲಿ ಹಾಗೆ ಹೇಳ್ತಾ ಇದ್ದೀನಿ. ಮಾಮರದಲ್ಲಿ ಕುಳಿತಂತ ಕೋಗಿಲೆಯನ್ನು ಕಂಡು ಸಂತೋಷ ಪಡಬೇಕು ಅನ್ಕೊಂಡಿದ್ದೆ. ಆದ್ರೆ ಬೇವಿನ ಮರದಲ್ಲಿ ಕುಳಿತ ಕಾಗೆಯನ್ನು ಕಂಡು ಕಡುತಾಪ ಪಡುವಂತಾಯ್ತಲ್ಲ ಈ ನನ್ನ ಜೀವನ. ತೀರಾ ತಪ್ಪು ಕಲ್ಪನೆ. ಕೋಗಿಲಿಗೆ ಕಾಗೆಯ ಸಂಬಂಧ ಬೆಳೆಸಿ ಮಾಮರದ ಕುಳಿತ ಕೋಗಿಲೆಯನ್ನು ಮತ್ಸರದ ಬೇವಿನ ಮರದಲ್ಲಿ ತಂದು ಕುಳ್ಳರಿಸಿ ಕಾಗೆಯ ಜೊತೆಗೂಡಿ ಕಾಗೆಯ ಜೊತೆ ಕೆಲವು ದಿವಸ ಜೊತೆಯಿಂದಿದ್ದು ನಂತರ ಕೋಗಿಲಿಗೆ ವಂಚನೆ ಕೈದು ಹಾರಿ ಹೋದಾಗ ದೈವ ಕರುಣಿಸಿದ ಕಾಗೆಯನ್ನು ಸಹ ಕಳೆದುಕೊಂಡಿನಲ್ಲ ಎಂದು ಸಂಕಟ ಪಡುವ ಸಮಯದಲ್ಲಿ ಅಪಹಾಸ್ಯ ಮಾಡುವ ದುರ್ಬುದ್ಧಿ ನಿಮ್ಮದು. ಛೇ, ನೋಡಿ, ತಾವು ನಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ಜೀವನದಲ್ಲಿ ಯಾರನ್ನು ತಪ್ಪಾಗಿ ತಿಳಿದುಕೊಂಡಿಲ್ಲ, ತಿಳಿದುಕೊಳ್ಳುವುದೂ ಇಲ್ಲ. ಅಂತ ಕ್ಷುಲ್ಲಕ ಬುದ್ಧಿ ನನಗಿದ್ದರೆ ನನಗೆ ದ್ರೋವೇಶಿದ ನಿನ್ನ ಪ್ರೀತಿಯ ಗೆಳತಿಯನ್ನು ಗುಂಡಿಕ್ಕಿ ಸುಟ್ಟು ಬಿಡುತ್ತಿದ್ದೆ. ನೋಡಿ, ನೀವು ಆ ಸಮಯನ ಮೀರಿ ಒಳ್ಳೆ ಕೆಲಸವನ್ನೇ ಮಾಡಿದ್ರ. ಅಕಸ್ಮಾತ್ತಾಗಿ ನೀವೇನಾದ್ರೂ ದುಡುಕಿದ್ರೆ ಈಗ ತಾವು ಜೈಲು ಸೇರುತ್ತಿದ್ದಿ ಎಂದು ಹೇಳಿದೆಯಾ? ನಾನು ಕೆಟ್ಟ ಮನಸ್ಸು ಮಾಡಿದ್ದರೆ ಅವಳನ್ನು ಕೊಲೆ ಮಾಡಿ ದಕ್ಕಿಸಿಕೊಳ್ಳುವ ಧೈರ್ಯ ನನಗಿಲ್ಲದಿದ್ದರೂ ನನ್ನ ಟ್ರೆಜರಿಯಲ್ಲಿ ಬಂಧಿತವಾಗಿರುವ ಧನಲಕ್ಷ್ಮಿಗಿದೆ ಗೊತ್ತೇ. ಆದರೆ ನಾನು ಮಾತ್ರ ಮಾನವೀಯತೆಯನ್ನು ಮಾತ್ರ ಮರೆಯಲಾರೆ. ನೋಡಿ, ಇದೇ ರೀತಿ ಪ್ರತಿನಿತ್ಯ ಮದ್ಯಪಾನ ಮಾಡ್ತಾ ಇದ್ರೆ ನಿಮ್ಮ ಆರೋಗ್ಯದ ಗತಿ ಆದ್ರೂ ಏನಾಗ್ಬೇಕಿದೆ? ನನ್ನ ಆರೋಗ್ಯದ ಬಗ್ಗೆ, ನನ್ನ ಹಾವುಗಳ ಬಗ್ಗೆ ಚಿಂತಿಸುವ ಅಧಿಕಾರ ತಮಗೆಲ್ಲಿದೆ? ನೋಡಿ, ನಾನು ಅಧಿಕಾರದಿಂದ ಹಾಗೆ ಹೇಳ್ತಾ ಇಲ್ಲ, ನನ್ನ ಆತ್ಮೀಯರು ಅಂತ ನಾನು ಹೇಳ್ತಾ ಇದ್ದೀನಿ. ಆತ್ಮೀಯ 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 ಅಭಿಮಾನ ನಿಮಗಿದ್ದರೆ ಆದರೆ ಹೆಣ್ಣನ್ನು ತಂದು ನನ್ನ ಕೊರಳಿಗೆ ತಾಳಿ ಕಟ್ಟುತ್ತಿರಲಿಲ್ಲ. ನಾನು ನಿಮ್ಮ ಬಗ್ಗೆ ಇಟ್ಟುಕೊಂಡ ಆಶೆ ಗೊಬ್ಬರಕ್ಕೆ ಸಿಡಿಮದ್ದು ನೀಡುತ್ತಿರಲಿಲ್ಲ. ಒಟ್ಟಾರೆ ನೀವೊಬ್ಬರು ನನ್ನ ಹಿತಶತ್ರು ಲತಾ ದೇವಿ, ಹಿತಶತ್ರು. ನೋಡಿದ್ದೇನೆ, ವಿಧಿಯೊಂದು ನಮ್ಮ ಜೀವನದಲ್ಲಿ ತಂದೊಡಿರುವಂತ ಸನ್ನಿವೇಶನಕ್ಕೆ ನನ್ನನ್ನು ಹೊಣೆ ಮಾಡಿದ್ರೆ ಏನ್ ಪ್ರಯೋಜನ ಇದೆ ಹೇಳಿ? ತಾನು ಮನಸ್ಸಾರೆ ನಿಮ್ಮನ್ನ ಇಂಥ ಒಂದು ಕಾರ್ಯಕ್ಕೆ ಸಿಲುಕಿಸ್ಬೇಕಂತ ನಾನು ಮನಸ್ಸಿನಲ್ಲಿಯೂ ಅನ್ಕೊಂಡಿರ್ಲಿಲ್ಲ. ಉದ್ದೇಶಪೂರ್ವಕವಾಗಿ ನಾನು ನಿಮಗೆ ಮೋಸ ಮಾಡ್ಬೇಕು ಅನ್ನೋ ಬುದ್ಧಿಯೂ ಕೂಡ ನನಗೆ ಇಲ್ಲದೆ. ಉದ್ದೇಶವೋ ದುರುದ್ದೇಶವೋ ಅದು ನನಗೆ ಗೊತ್ತಿಲ್ಲ. ಆದರಿಷ್ಟೇ, ಈ ಪ್ರೇಮ ಪಂದ್ಯದಲ್ಲಿ ನೀ ಗೆದ್ದೆ, ನಾನು ಸೋತೋಗ್ಬಿಟ್ಟೆಲ್ಲ. ಇನ್ನು ಕಾಲ ಮಿಂಚಿಲ್ಲದೇನ ದೇವ್ ಮತ್ತೊಮ್ಮೆ ಮದುವೆ ಮಾಡಿಕೊಂಡು ಯಾವ್ದಾದ್ರೂ ಒಂದು ಒಳ್ಳೆ ಹುಡುಗಿಗೆ ಜೀವನ ಕೊಟ್ಟು ಈಗಾದ್ರೂ ಸುಖವಾಗಿ ಸಂತೋಷದಿಂದ ಇರ್ಬೋದಲ್ವ? ನಮ್ಮ ಮಾತೇನು ಸರಿ, ಆದರೆ ಇವಳಂತೆ ಅವಳು ಜಾರುವ ದಾರಿಯಲ್ಲಿ ನಡೆದರೆ ನೋಡಿದ್ದೇನೆ. ಛೇ, ಯಾವುದೇ ಕಾರಣಕ್ಕೂ ಎಲ್ಲ ಹುಡುಗಿಯರು ಒಂದೇ ರೀತಿ ಇರುವುದಿಲ್ಲ. ನೋಡಿ, ನೀವು ಅಂದುಕೊಂಡಂತೆ ಎಲ್ಲ ಹುಡುಗಿಯರು ಆ ರೀತಿ ಇರ್ತಾರೆ ಎಂಬುದು ತೀರ ತಪ್ಪು. ಅದು ಏನೇ ಇರಲಿ, ನನಗಂತೂ ಒಂದು ಸಲ ಮದುವೆ ಮಾಡಿ ನೀವು ಗುಡ್ಡ ಕಟ್ಟಿಕೊಂಡಿರುವಿರಿ. ಮೊದಲು ನೀವು ಮದುವೆ ಮಾಡಿಕೊಳ್ಳಿ. ಏಕೆಂದರೆ ನಾನು ತಮ್ಮ ತಲೆ ಮೇಲೆ ಮಂಗಲಾಕ್ಷತೆ ಹಾಕಿ ನಿಮ್ಮ ಋಣವನ್ನು ಮುಟ್ಟಿಸಿಕೊಂಡು ಬಿಡುತ್ತೇನೆ. ಮಾತಿಗೂ ಚುಚ್ಚಿ ಈ ರೀತಿ ಮಾತನಾಡುತ್ತಿರುವಿರಲ್ಲ. ಲತಾ, ನನ್ನ ಹೃದಯದ
ತಿಳಿಯಾದ ಸ್ವಚ್ಛ ಸಿಹಿನೀರಿನ ಸರೋವರದಲ್ಲಿ ದುಷ್ಟತೆಯೋ ಕ್ರೂರತೆಯೋ ಮತ್ಸರದ ಕಲ್ಲನ್ನೆಸೆದು ಆ ಸರೋವರವನ್ನು ಕಲಕಿದಾಗ ಆಗುವ ಪರಿಣಾಮ ಏನು ಅಂತ ಈಗಲಾದ್ರೂ ಅರ್ಥ ಮಾಡಿಕೊಳ್ಳಿ. ಹಾ ಲತಾದೇವಿ, ಆದಷ್ಟು ಬೇಗ ತಮ್ಮ ಮದುವೆಯ ಸಿದ್ಧತೆ ಮಾಡಿಕೊಳ್ಳಿ. ದೀರ್ಘ ಸುಮಂಗಲಿಯಾಗಿ ಬಾಳಿರೆಂದು ಅಕ್ಷತೆ ಹಾಕಿ ಹಾರೈಸಿ ಸತ್ತು ಹೋಗುವೆ. ಕೊನೆಯದಾಗಿ ದಯಾನಂದನ ಮಾತನ್ನು ನೆರವೇರಿಸಿಕೊಡಿ. ತಂದೆ ಮಂಜುನಾಥ, ಆದಷ್ಟು ಬೇಗ ಒಂದು ಒಳ್ಳೆ ಕರುಣೆಯನ್ನು ನೀಡಿ, ಕರುಣೆ ಪ್ರೀತಿ ಮಹಾಕಾರನ್ನು ತೋರಿಸಿ ಒಳ್ಳೆ ಮನುಷ್ಯನನ್ನಾಗಿ ಮಾಡುತ್ತಾರೆ ಮಾಡಿ. ಈ ಸುರದೇವಿಯಿಂದಾಗಿ ಇವರ ಜೀವನವೇ ಹಾಳಾಗ್ತಾ ಇದೆ. ಆದಷ್ಟು ಬೇಗ ಇವರ ಜೀವನ ಮೊದಲಿನ ತರ ಆಗೋ ತರ ಮಾಡಿ ಒಳ್ಳೆ ಬುದ್ಧಿಯನ್ನು ಕೊಡುವಂತೆ ಮಾಡಿ ಇವರ ಜೀವನವನ್ನು ಕಾಪಾಡುತ್ತಾರೆ. ಕಾಪಾಡು. ದಣಿ, ಊಟ ನಿದ್ರೆಗೆ ಪರವೇ ಇಲ್ಲದೆ ನೀವು ಈ ರೀತಿ ಕುಡಿಯುತ್ತ ಕಾಲಹರಣ ಮಾಡಿದರೆ ನಿಮ್ಮ ಗತಿ, ಆರೋಗ್ಯದ ಗತಿ ಏನಾಗಬೇಕು ದಣಿ? ಲಿಂಗಜ್ಜ, ರೋಗ ಸಾಗರವಾದ ಈ ದೇಹಕ್ಕೆ ಆರೋಗ್ಯವನ್ನೇ ರಚುವ ಮೂಢಮುದುಕ ನೀನು ಲಿಂಗಜ್ಜ. ನಶ್ವರವಾದ ಈ ದೇಹಕ್ಕೆ ಆರೈಕೆ ಅಗತ್ಯ ಉಳಿದಿಲ್ಲ ಲಿಂಗಜ್ಜ. ಹಾಗಂದರೆ ಹೇಗೆ ದಣಿ? ತಮ್ಮಿಂದಲೇ ಈ ಮನೆಯ ವಂಶ ಜ್ಯೋತಿ ಬೆಳಗಬೇಕು ದಣಿ. ನನ್ನಿಂದಲೇ ನಂದಿ ಹೋಗುವುದೊಂದು ಬೆಂದಿದೆ ಅಲ್ಲವೇ ನಿನ್ನ ಆತ್ಮಲಿಂಗಜ್ಜ? ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಲೇಬೇಕು. ಈ ನಿನ್ನ ದಣಿ ಸುಖದಿ ಲೋಲಾಡುತ್ತಾ ಆನಂದ ಆಗಸದಲ್ಲಿ ವಿವರಿಸುವ ಕಾಲ ಒಂದಿತ್ತು. ಆ ಕಾಲ ಈಗ ಉಳಿಯಿಲ್ಲ. ನಾನೆಷ್ಟೇ ಪ್ರಯತ್ನ ಪಟ್ಟರೂ ಅದು ಉಳಿಯುವುದೂ ಇಲ್ಲ. ಕಾಲ ವೇತರದ ದಣಿ, ನಾವು ನಡೆದಂತೆ ನಡೆಸುವುದು ಕಾಲ. ಹುಚ್ಚು ಮುದುಕ, ತಪ್ಪು ನಿನ್ನ ಕಲ್ಪನೆ. ಕಾಲ ಬದಲಾದಾಗ ಅಜ್ಞಾನಿ ನವಕವಿಯಾಗುವನು. ನೀಡುವ ಕೈ ಬೇಡಲೊಡ್ಡುವುದು. ಶೀಲವತಿ ತಪವ ತಪ್ಪೋಳು. ಕುರುಡ ಕಾವ್ಯವನ್ನು ಓದುವನು. ಯಾವ ನರ್ತನ ಕೈಯುವನು. ಗುಪ್ಪಿ ಕರಡಾಗುವುದು. ಏಡಿಯು ಕಾಡ ಕೇಸರಿ ಹಾಕಿ ಕೇಕೆ ಹಾಕುವನು. ಗತ್ತು ಲಿಂಗಜ್ಜ, ಕೇಕೆ ಹಾಕುವುದು. ದಣಿ, ತಾವು ಏನೇನೋ ಮಾತನಾಡುತ್ತಿದ್ದೀರಲ್ಲ. ನಾನು ಮಾತನಾಡುತ್ತಿಲ್ಲ ಲಿಂಗಜ್ಜ. ನನ್ನನ್ನು ಮಾತನಾಡಲು ಹಚ್ಚಿದ್ದು ಆ ಹೆಣ್ಣೆಂಬ ಹುಚ್ಚು ಮಾಯೆ, ಮಧುರಿ ಎಂಬ ನಿಶೆ ಮಾಯೆ. ತನ್ನ ಓಂಗುಣಗಳನ್ನು ಹೊರಸೋಸಿ, ಕಾಂತಿಯ ಕಳೆಸೋಸಿ, ಹೊರನ ಬಾಳನ್ನು ಕತ್ತಲಿಂದ ಹೊರದೋಡಿಸಿ, ನನ್ನ ಬಾಳನ್ನು ಕತ್ತಲನ್ನಾಗಿರಿಸಿ, ತನ್ನ ಕೀರ್ತಿಯನ್ನೇ ಬೆಳಗಿಸಿಕೊಂಡ ಆ ಲತಾ ಎಂಬ ಮರಳು ಮಾಯೆ. ಮಾತನಾಡಲು ಹಚ್ಚಿ ದೂರಾಗಿ ನಿಂತು ನೋಡಿ ನಗುತ್ತೇಳು ಲಿಂಗಜ್ಜ. ಐ ಆಮ್ ಕರೆಕ್ಟ್. ದಣಿ, ಆದದ್ದನ್ನು ಮರೆತು ಮುಂದೆ ಆಗು ಹೋಗುವ ಬಗ್ಗೆ ಆಲೋಚನೆ ಮಾಡುವುದು ಒಳ್ಳೆಯದು ದಣಿ. ಆಗುವುದೆಲ್ಲ ಆಗಿ ಹೋದಾಗ ಆಗು ಹೋಗುಗಳ ಬಗ್ಗೆ ಆಲೋಚಿಸುವುದೆಂದರೆ ಅದೊಂದು ಭ್ರಮೆ. ದಣಿ, ಅದೇನೇ ಇರಲಿ, ಊಟ ಮಾಡಿ ವಿಶ್ರಾಂತಿ ಪಡೆದುಕೊಳ್ಳಿ ಬನ್ನಿ ದಣಿ. ಹೌದು ಲಿಂಗಜ್ಜ, ಶಾಂತಿ ಇಲ್ಲದವನ ಮನೆಗೆ ಇನ್ನೆಲ್ಲಿಯ ವಿಶ್ರಾಂತಿ ಲಿಂಗಜ್ಜ? ಬೇಕು ಲಿಂಗಜ್ಜ, ಬೇಕು. ನನಗೆ ವಿಶ್ರಾಂತಿ ಬೇಕು. ಆದರೆ ಶಾಶ್ವತವಾದ ವಿಶ್ರಾಂತಿ ಬೇಕು.
ಯಾರೇ ಎಪ್ಪಿಸಿದ್ರು ಹೇಳಲಾರದಂತ ಚಿರಶಾಂತಿ ಬೇಕು ಲಿಂಗಜ್ಜ. ಅಂತ ಶುಭ ಮಾಡಬೇಡಿದನಿ. ಅದೊಂದು ಬಿಟ್ಟು ಬೇರೆ ಏನು ಉಳಿದಲ್ಲ ಲಿಂಗಜ್ಜ. ಈ ನಿನ್ನ ದಣಿ ಕೇವಲ ತಿರುಕನ ಕನಸು. ನೀನು ಊಟ ಮಾಡು ಹೋಗು. ಐ ಆಮ್ ಸೋ ಸಾರಿ. ನಾನು ಕುಡಿದ ಮತ್ತಿನಲ್ಲಿ ಉನ್ಮತ್ತನಾಗಿ ಏನೇನೋ ಮಾತಾಡಿಟ್ಟು ಬಿಟ್ಟೆ. ಎಷ್ಟಾದರೂ ನೀನು ಹಿರಿಯ, ನನ್ನ ತಂದೆ ಇದ್ದಂತೆ. ನನ್ನನ್ನು ಕ್ಷಮಿಸಿಬಿಡು ಲಿಂಗಜ್ಜ, ನನ್ನನ್ನು ಕ್ಷಮಿಸಿಬಿಡು. ದಣಿ ಅಂತ ದೊಡ್ಡ ಮಾತನಾಡಿ ಮುದುಕನ ಮನಸ್ಸು ನೋಯಿಸಬೇಡ ದಣಿ. ನಾನು ಎಷ್ಟಾದರೂ ನಿಮ್ಮ ಸೇವಕ, ಈ ಮನೆಯ ಆಳುದಣಿ ನಾನು. ಹುಚ್ಚು ಮುದುಕ ಏನೇನೋ ಬಡಬಡಿಸುತ್ತಾನೆ. ಅಪಾರವಾದ ಅಭಿಮಾನವನ್ನು ಇಟ್ಟುಕೊಂಡಿದ್ದಾನೆ ಈ ದೈವಹೀನ ದಯಾನಂದನಿಗೆ. ಅಣ್ಣ, ಏನಣ್ಣ ಇದು? ಹಿರಿಯನಾದ ನೀನೇ ಈ ದೇವ ಮಂದಿರವನ್ನು ಮಧ್ಯದಂಗಡಿ ಮಾಡುತ್ತಿರುವೆಯಲ್ಲಣ್ಣ? ಹೌದು ರವಿ, ಹೌದು. ಒಂದೊಂದು ಸಲ ದೇಗುಲದಲ್ಲಿ ದೆವ್ವಗಳ ನರ್ತನ, ಮಶಾನದಲ್ಲಿ ಶಿವ ತಾಂಡವ. ಅದಕ್ಕೆ ಯಾರು ಏನು ಮಾಡುವಂತಿಲ್ಲ. ಅಣ್ಣ, ಸದಾಕಾಲ ಸುರಪಾನ ಮಾಡುತ್ತಾ ಕುಳಿತರೆ ಹೇಗಣ್ಣ? ನೀ ಕುಡಿದು ಕರಳು ಸುಟ್ಟುಕೊಂಡರೆ ನೀನು ಕಟ್ಟಿದ ಕನಸು ನನಸಾಗುತ್ತದೆ ಅಣ್ಣ. ರವಿ, ನಾ ಕಟ್ಟಿದ ಕನಸೆಲ್ಲ ಒಡೆದು ಹೋದಾಗಲೇ ನಾನು ಕುಡುಕನಾಗಿರುವುದು. ಅಣ್ಣ, ನೀನು ಈ ರೀತಿ ಆಗಲು ಕಾರಣ ಹೆಣ್ಣೆ. ರವಿ, ಹೆಣ್ಣನ್ನು ತುಷ್ಟವಾಗಿ ಕಾಣಬಾರ್ದಪ್ಪ. ಹೆಣ್ಣು ಆದಿಶಕ್ತಿ. ಅಣ್ಣ, ಅದೇ ಹೆಣ್ಣು ಯುಕ್ತಿಯಿಂದ ನಿನ್ನನ್ನು ಅಶಕ್ತನನ್ನಾಗಿ ಮಾಡಿದೆ ಅಣ್ಣ. ಅದಕ್ಕೆ ಹೆಣ್ಣನ್ನು ಜರಿವಿಯ? ಮತ್ತೆ ಹಾಗೆಲ್ಲ ಜರಿಯಬಾರದು ತಮ್ಮ. ಪ್ರತಿಯೊಬ್ಬ ಮಾನವನ ಜೀವಿಗೂ ಒಂದಲ್ಲ ಒಂದು ರೀತಿಯ ಸಂಬಂಧ ಹೊಂದಿರ್ತಾಳೆ ಹೆಣ್ಣು. ತಾಯಿಯಾಗಿ, ತಂಗಿಯಾಗಿ, ಪ್ರೇಯಸಿಯಾಗಿ, ಪತ್ನಿಯಾಗಿ, ನಾನಾ ರೂಪದಲ್ಲಿ ಸಂಕೊನೆಯಲ್ಲಿ ಸುಖ ಶಾಂತಿಯನ್ನು ನೀಡಲು ಹೆಣ್ಣು. ಆದರೆ ಆ ಎಲ್ಲ ಸಂಬಂಧಗಳಿಗೂ ವಂಚಿತನಾಗಿರುವ ನಾನು ನನ್ನ ಜೀವನದ ಶಾಂತಿಯನ್ನು ಕಳೆದುಕೊಂಡು ಭ್ರಾಂತಿ ಅಣ್ಣ, ಈ ರೀತಿ ಕೊರಗುತ್ತಾ ಕೂಡುವುದಕ್ಕಿಂತ ಆಶಾವಾದಿಯಾಗಿ ಬಾಳುವುದು ಒಳ್ಳೆಯದಲ್ಲವೇ? ರವಿ, ರವಿ, ಸರ್ವನಾಶವಾದ ನನ್ನ ಬಾಳ ಪ್ರಪಂಚದಲ್ಲಿ ಎಲ್ಲವೂ ಶೂನ್ಯ ಅಂದಾಗ ನನ್ನ ವಿರಹ ಅಂಬಲ ಗಾಳಿಗಿಟ್ಟ ದೀಪದಂತೆ. ಅಣ್ಣ, ನಿನಗೆ ಬುದ್ಧಿ ಹೇಳುವಷ್ಟು ನಾನು ಏಕೆ ಆಶಾವಾದಿಯಾಗಿ ಬಾಳಲಿ? ಅಣ್ಣ, ನಿನಗೆ ಬುದ್ಧಿ ಹೇಳುವಷ್ಟು ಶಕ್ತಿ ನನ್ನಲ್ಲಿಲ್ಲಣ್ಣ. ಆದರೆ ನಿನ್ನ ಆರೋಗ್ಯದ ದೃಷ್ಟಿಯಿಂದ ಕೊರಗುತ್ತಿರುವೆ ಅಷ್ಟೇ. ರವಿ, ನನ್ನ ಹೃದಯ ವೇದನೆಯನ್ನು ಹೇಳುವುದು ಅಸಾಧ್ಯ, ಹಾಗೆಂದು ಮುಚ್ಚಿಡುವುದು ಕೂಡ ಅಸಾಧ್ಯವಾಗಿದೆ. ಅಂದಾಗ ನಾನು ನಿರುಪಾಯ ನಿಸ್ಸಹಾಯಕನಾಗಿ ಸುರಪಾನದ ಮೊರೆ ಹೋಗಿರುವೆ. ಅಣ್ಣ, ನೀನಿಷ್ಟು ದುರ್ಬಲ ಮನಸ್ಸಿನವನಾದರೆ ಹೇಗಣ್ಣ? ಕೋಟ್ಯಾಧೀಶ್ವರನಾದ ನೀನು ಏತಕ್ಕಾಗಿ ಹೊರಗೆ ಸೊರಗಬೇಕು ಅಣ್ಣ? ರವಿ, ಕೋಟಿ ಹಣಕ್ಕೆ ಮತ್ತೊಂದು ಕೋಟಿ ಕೂಡಿಸಿಕೊಡುವೆ. ಶಾಂತಿ ನೆಮ್ಮದಿ ಎಲ್ಲಿಯಾದರೂ ಸಿಕ್ಕರೆ ತಂದುಕೊಡು ನೋಡೋಣ. ವೆಲ್ಕಮ್ ಲತಾದೇವಿ, ವೆಲ್ಕಮ್. ಬನ್ನಿರಾ
ಚಂದ ನನ್ನ ಅಣ್ಣನ ಆತ್ಮಕ್ಕೆ ಮತ್ತೆ ನಿಮ್ಮ ದರ್ಶನದಿಂದ ಮತ್ತಷ್ಟು ಯಾತನೆಯಾಗುತ್ತದೆ. ಪತ್ತೆಗೆ ಬಂದಿರಿ, ಇನ್ನು ನಿಮ್ಮ ಛಲ ತೀರಲಿಲ್ಲವೇನು? ನಿಮ್ಮಿಂದಲೇ ನಮ್ಮಣ್ಣನಿಂದ ಕುಡುಕನಾಗಿ ಕರುಳು ಸುಟ್ಟುಕೊಳ್ಳುತ್ತಿರುವನು ಮತ್ತೆ. ಆದರೂ ನನ್ನ ಅಣ್ಣನ ದೃಷ್ಟಿಯಲ್ಲಿ ಪೂಜ್ಯನೀಯಳು ಸ್ತ್ರೀ. ರವಿ, ಮನೆಗೆ ಬಂದ ಮಹಾಲಕ್ಷ್ಮಿಯನ್ನು ಮನನೊಯ್ಯುವಂತೆ ನೋಯಿಸಿದರೆ ನಾನು ಸಹಿಸಿಕೊಳ್ಳುವುದಿಲ್ಲ. ಹೆಣ್ಣು ಅಹಿಂಸೆ ತ್ಯಾಗಗಳ ಪುತ್ಥಳಿ. ಬಾಳಿನ ಧಾರ್ಮಿಕತೆಯನ್ನು ಪಾವಿತ್ರ್ಯತೆಯನ್ನು ರಕ್ಷಿಸುವ ರಕ್ಷಣಾಧಿಕಾರಿ ಹೆಣ್ಣಲ್ಲವೇ ಲತಾದೇವಿ? ನೋಡಿ, ತಮಗಿಂತಲೂ ತಿಳಿದವಳು ನಾನಲ್ಲ. ಆದ್ರೆ ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಗೌರವವನ್ನು ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ರವಿ, ಲತಾದೇವಿಗೆ ಒಂದು ಗ್ಲಾಸ್ ಹಾಲು ತರಲು ಲಿಂಗಜ್ಜನಿಗೆ ಹೇಳು. ಹಾಗಲೇ ಅಣ್ಣ. ತೊಡಿತೇನೆ. ಪರಾರಿಗೆ ಹಾಲು ಕುಡಿಸಿ ತಾವು ಹಾಲು ಕುಡಿತಿದ್ದೀರಲ್ಲ, ಇದು ಯಾವ ರೀತಿ ನ್ಯಾಯದಯನ? ಲತಾ, ನನ್ನದೇ ಆದ ನ್ಯಾಯಾಲಯದಲ್ಲಿ ನಾನೇ ನ್ಯಾಯವಾದಿ, ನಾನೇ ನ್ಯಾಯಾಧೀಶ, ನಾನೇ ಅಪರಾಧಿ ಅಂದಾಗ ನನಗೆ ತಿಳಿದಿದ್ದನ್ನು ಶಿಕ್ಷೆ ವಿಧಿಸಿಕೊಳ್ಳುವ ಹಕ್ಕು ನನಗಿದೆ. ಆದರೆ ರಕ್ಷಿಸಿಕೊಳ್ಳುವ ಹಕ್ಕು ಮಾತ್ರ ಯಾರಿಗೂ ಇಲ್ಲ. ನೋಡಿ, ತಾವು ಬರ್ತಾ ಬರ್ತಾ ಯಾಕೋ ತುಂಬಾ ದೊಡ್ಡ ತತ್ವಜ್ಞಾನಿಗಳಾಗ್ತಾ ಇದ್ದೀರಾ. ಜ್ಞಾನಿ ಆಗಲು ಶಕ್ತಿ ಬೇಕು, ಸುಜ್ಞಾನಿ ಆಗಲು ಸ್ಫೂರ್ತಿ ಬೇಕು. ಇವೆರಡು ಲಭಿಸಲು ಒಬ್ಬ ಸ್ತ್ರೀ ಬೇಕು. ಹಾಗಾದರೆ ನೀವು ತತ್ವಜ್ಞಾನಿ ಆಗೋದಕ್ಕೆ ಒಂದು ಸ್ತ್ರೀ ಅಗತ್ಯವಿದೆಯೇ? ಹೌದು, ಏಕೆಂದರೆ ಮಾತೆ ಶಕ್ತಿದಾತೆ, ಸತಿ ಸ್ಫೂರ್ತಿದಾತೆ. ಐ ಆಮ್ ಕರೆಕ್ಟ್. ನೋಡಿ, ತಮ್ಮ ಮಾತಿಗೆ ಬೆಲೆ ಕೊಟ್ಟು ತಾನು ನೋಡಿ, ನಿಮಗೆ ಬೆಲೆ ಕಟ್ಟುವಂತ ಸಾಮರ್ಥ್ಯ ಖಂಡಿತವಾಗ್ಲೂ ನನಗಿಲ್ಲ ದಯಾನಂದ್. ಹೋಗ್ಲಿ ಬಿಡಿ. ನೋಡಿ, ನಿಮಗೊಂದು ಸಂತೋಷದ ವಿಷಯನ ತಿಳಿಸಲು ಬಂದಿದ್ದೇನೆ. ಸಂತೋಷ? ಅದು ನನಗೆ ಹೇಳಿ. ನೋಡಿದ್ದೇನೆ, ನಾಳೆಯೇ ನನ್ನ ಮದುವೆ. ನಿಮಗೆ ಆಮಂತ್ರಣ ಕೊಟ್ಟು ಕರೆಯೋಣ ಅಂತ ಬಂದಿದ್ದೀನಿ. ತಗೊಳ್ಳಿ. ಕೊಡಿ, ದಯವಿಟ್ಟು ಕೊಡಿ. ಆನಂದದಿಂದ ಅಕ್ಷತೆ ಹಾಕಿ ನವವಧುವಾಗಿ ಹಸೆಮಣಿ ಮೇಲೆ ಅಸನ್ಮುಖಿಯಾಗಿ ಕುಳಿತಿರುವುದನ್ನು ಕಂಡು 1000 ವರ್ಷದ ಸಂಬಂಧ ಚಿರವಾಗಲಿ ಎಂದು ಹಾರೈಸಿ ಕೊನೆಯದಾಗಿ ಸತ್ತು ಹೋಗುವೆ. ತಾವು ಹಾಲು ಕುಡಿಯೋದಿಲ್ಲವೇ? ನಾನು ಹಾಲು ಕುಡಿಯೋದನ್ನು ಬಿಟ್ಟು ಹಾಲು ಕುಡಿಯಲು ಪ್ರಾರಂಭಿಸಿದ್ದೇನೆ. ಸಾರಿ, ನೀವು ಕುಡಿಯಿರಿ. ನೋಡಿದೆ, ನೀವು ಕೈಯಲ್ಲಿ ಅಮೃತವನ್ನು ಕೊಟ್ಟು ನೀವು ನೋಡಿದ್ರೆ ವಿಷ ತುಂಬಿರುವಂತ ಈ ರೀತಿ ಸುರಾದೇವಿನ ಕೈಯಲ್ಲಿ ಇಟ್ಕೊಂಡು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಿದ್ರಲ್ಲ. ಅಷ್ಟೇ ಅಲ್ಲದೆ ತಮ್ಮ ಮಾತುಗಳಿಂದ ಚುಚ್ಚು ಮಾತುಗಳನ್ನಾಡಿ ಟೋವು ಮಾತುಗಳನ್ನ ಹೇಳ್ತಾ ಇದ್ದೀರಾ. ಐಮ್ ಸಾರಿ. ನೋಡಿ, ಇದರ ಅವಶ್ಯಕತೆ ನನಗಿಲ್ಲ. ದಯವಿಟ್ಟು ಮದುವೆಗೆ ತಪ್ಪದೆ ಬನ್ನಿ. ನಾನೇನು ಬರ್ತೀನಿ. ನೋಡಿದೇನಣ್ಣ, ಲತಾ ಮಾಡಿದ ಕೆಲಸವನ್ನು, ಅಮೃತವನ್ನು ತಿರಸ್ಕರಿಸುವಷ್ಟು ಮತಿಹೀನಳಾಗಬೇಕು ಅವಳು. ರವಿ, ಹೆಣ್ಣನ್ನು ಹೃದಯದಿಂದ ಗೆಲ್ಲಬೇಕು ಹೊರತು ಬುದ್ಧಿಯಿಂದಲ್ಲ ತಮ್ಮ. ಅಣ್ಣ, ಪರರ ಚಿಂತೆ ನಮಗೆ ಬೇಕಣ್ಣ. ನಮ್ಮ ವಿಚಾರಗಳೇ ಸಾಕಷ್ಟಿವೆ.
ರವಿ, ಮತ್ಸರದ ಮಹಾಪೂರವೇ ಬೋರ್ಗರಿಯುವ ಸಮಯದಲ್ಲಿ ನಾನು ಯಾವ ಚಿಂತೆ ಮಾಡಿದರೂ ಅಷ್ಟೇ. ನಾನೀಗ ನನ್ನ ಕೈಯಾರೆ ಅಂತಃಪತನ ಮಾಡಿಕೊಂಡಿರುವೆ. ಆದರೆ ರವಿ, ನೀನು ಮಾತ್ರ ನನ್ನಂತಾಗದೆ ಎಚ್ಚರದಿಂದ ಬಾಳು ರವಿ. ರವಿ, ನಾನು ಚಿಕ್ಕವನಿದ್ದಾಗ ನನ್ನ ಅಮ್ಮ ನನಗೊಂದು ಮಾತು ಹೇಳಿದಳು. ಅದು ಈಗ ನನಗೆ ಮನದಟ್ಟಾಯಿತು. ಏನೆಂದು ಹೇಳಿದ್ದಾರೆ ಅಣ್ಣ? ಕಷ್ಟದ ಕಾಲದಲ್ಲಿ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಕಾಪಾಡುವನು ಸ್ನೇಹಿತ. ತನ್ನ ಎದೆ ಹಾಲು ಉಣ್ಣಿಸಿ ಲಾಲಿಸಿ ಜೋಪಾನ ಮಾಡಿ ಮಾನವನನ್ನಾಗಿ ಮಾಡುವಳು ತಾಯಿ. ಕಷ್ಟ ಸುಖದಲ್ಲಿ ಭಾಗಿಯಾಗುವಳು ಸತಿ. ಆದರೆ ಅದೆಲ್ಲವೂ ನನ್ನ ಜೀವನದಲ್ಲಿ ತಿರುಮರುವಾಗಿ ಹೋಯಿತು. ಆದರೆ ನನ್ನ ಜೀವನದಲ್ಲಿ ಸ್ನೇಹಿತ, ಸತಿ ಇವೆರಡಕ್ಕೂ ಬೆಲೆ ಇಲ್ಲದಂತೆ ಮಾಡಿಬಿಟ್ಟರು ನನ್ನವರು. ರವಿ, ಅದು ಹೋಗಲಿ. ನಾಳೆ ಲತಳ ಮದುವೆಗೆ ಹೋಗೋಣ. ಅವಳಿಗೆ ಪ್ರೆಸೆಂಟೇಶನ್ ಕೊಡಲು ಬೆಲೆ ಕಟ್ಟಲಾರದಂತ ಒಂದು ವಸ್ತುವನ್ನು ತೆಗೆದುಕೊಂಡು ಹೋಗೋಣ. ಆಗಲಿ ಅಣ್ಣ, ಹಾಗೆ ಮಾಡೋಣ. ನೀನು ಹೋಗಿ ರೆಸ್ಟ್ ತೆಗೆದುಕೊಳ್ಳ, ನಾನು ಫ್ಯಾಕ್ಟ್ರಿ ಕಡೆ ಹೋಗಿ ಬರ್ತೇನೆ. ವಿಧಿ ಬರೆದ ಈ ಕಥೆಗೆ ಈಗ ನಿಮ್ಮೂರಿಗೆ ಹೋಗಿ ಅಲ್ಲಿಂದ ದೇವ್ರ ಗುಡಿ ಹೋಗಿ ಮುಂದಿನ ಕಾರ್ಯಕ್ರಮ ಚಲೋ ಮಾಡೋದು ನಡೆಯುತ್ತೆ. ಊಟಿಗೆ ಬೇಡ, ಇಲ್ಲ ಕ್ವಾಟಿಗೆ ಹೋಗ್ರಿ, ಜಲ್ದಿ ಬರ್ತೀರಿ. ನಮಸ್ಕಾರ ವಾಸವಣ್ಣ. ಅಣ್ಣ ಅಂತೀಯೋ ಎಣ ಅಂತೀಯೋ ಒಂದು ತಿಳಿವಲ್ದವು. ಏಯ್ ಮೂಳ ಹಣೆ ಮೂಳ, ಏನ್ ತೆಗಿಬೇಕು? ತೆಗಿ ತೆಗಿ ಅಂತ ಏನ್ ತೆಗಿ? ಮುಸುಗ ತೆಗಿಯವ ಮುಖ ನೋಡಿ ಸುಖ ಪಡ್ದೇನಪ್ಪ ಮಾಮ. ಮಾವ ಅಂದ ಆದಷ್ಟು ಜಲ್ದಿ 4-5 ತಿಂಗಳಿಗೆ ಎಣ್ಣ ರೆಡ್ರೆ ಬಂದ. ನಿಮ್ಮನ್ನ ಡಬಲ್ ಡ್ಯೂಟಿ ಮಾಡುತ್ತ ನೋಡ ಮಗ. ಪಾಪ ಲಾವಣ್ಯ ಒಂದು ಮಟ್ಟಿ ಕೆಲಸ ಹಚ್ಚಿದ್ಲು. ಇದು ನಮಗೆ ಬಹಳ ಅಲ್ಲ ತೊಂದರೆ ಆಯ್ತು. ಮೂರು ಏಯ್ ನಮ್ಮಪ್ಪ ಎಲ್ಲಿಗೆ ಹೋದ? ಹುಚ್ಚಿಡ್ದು ಮನೆ ಕಟ್ಟಾಕಿವಿ. ನಾವ್ ಏನ್ ಮಾಡೋಕ ತಿಳಿಯರ್ದಂಗ ಆಗೈತಿ. ನೀವು ಮಾನಸಿಕ ಆಸ್ಪತ್ರೆಗ ಕಟ್ಟಾಕಿ ಬಂದಿ. ನಾವು ನೀವೊಬ್ರು ಕರ್ಕೊಂಡೋದ್ರಿ ವಾಸ. ಅಲ್ಲ ಏನಾರ ಯಾಕೆ ಹೋಗಲಕ್ಕ? ಮೊದಲ ನಿಮ್ಮ ಅಪ್ಪನ್ನ ಹುಚ್ಚ ಆಸ್ಪತ್ರೆಗೆ ಸೇರ್ಸಿ ಹೋಗು. ಸೇರ್ಸ್ಬೇಕಾಯ್ತು. ಇಷ್ಟು ದಿನ ನಿನ್ನ ಬೆನ್ನತ್ತಿ ನಾಯಿ ತಿರಿದಂಗ್ ತಿರುಗಿವಿ. ಮತ್ತೆ ನಾವು ಇನ್ನ ನಮ್ಮೊಬ್ರು ಬೆನ್ನ ತಿರುಗ್ಬೇಕು. ಶಿವ ಶಿವ ಎಲ್ಲಿ ಬಂತಪ್ಪ ನಮ್ಮದು ಮನೆತನದ ಪರಿಸ್ಥಿತಿ. ಅಲ್ಲ ನೀವಿಬ್ರು ಹೋಗಿ ಒಬ್ರು ಹೊಡ್ಕೊತ ಕುಂದ್ರಿ. ಏನ ಹೋಟ ಹಿಂಗ ವಾಸ, ನಾವು ಒದ್ದಿಸ್ಕೊಳ್ಳಿ ಗುದ್ದಿಸ್ಕೊಳ್ಳಿ. ನಿನಗೆ ಯಾಕಪ್ಪ? ಎಲ್ಲ ಆಯ್ತು, ಮದುವೆ ಆಯ್ತು, ಎಲ್ಲಾ ಪೀಡೆಗಳು ಹೋಗೋಣ. ಇದಾನಂದದಾಗ ಒಂದು ಕೆಂದುಳ್ಳೆ ವಿಷಯ. ಮನೆಗೆ ಹೋಗಿ ಮುಂದೆ ಕೆಲಸ ಚಲ ಮಾಡೋಣ.
ಬರಬೇಕು ಜಮೀನ್ದಾರರು. ಯಾಕೆ ದಿನೇಶ್, ಮದುವೆಗೆ ಇನ್ನು ಟೈಮ್ ಆಗಿಲ್ಲವೇ? ಉಂಟೆ, ಇನ್ನು ಅರ್ಧ ಗಂಟೆ ಸಮಯವಿದೆ, ಕುಳಿತುಕೊಳ್ಳಿ. ಚೇಚೆ, ಇನ್ನೂ ಬರ್ಲಿಲ್ವಲ್ಲ ಈ ವರ ಮಹೇಶರು. ಇವರಿಗೆ ಸಮಯದ ಅರಿವಾದರೂ ಇದೆಯೋ ಇಲ್ಲವೋ? ಮಿಸ್ಟರ್ ದಿನೇಶ್, ಇಷ್ಟರಲ್ಲಿಯೇ ಬರಬಹುದು, ಏಕೆ ಗಡಿಬಿಡಿ ಪಡುತ್ತೀರಿ? ಮದುವೆ ಮಂಟಪದಲ್ಲಿ ದಿನೇಶ್ ಅಂದ್ರೆ ಯಾರು ಸರ್? ಹೇಗಪ್ಪ, ನಾನೇ ದಿನೇಶ್. ಕ್ಷಮಿಸಿ, ದಯವಿಟ್ಟು ನಿಮ್ಮ ಸಹೋದರಿಯ ಮದುವೆ ನಿಲ್ಲಿಸಿ ಬಿಡಿ. ಹೇಗಪ್ಪ, ಏನಾಯ್ತು? ಏನು ನೀನು ಹೇಳುತ್ತಿರುವುದು? ಆ ವಿಷಯ ಹೇಳಲು ನನಗೆ ತುಂಬಾ ದುಃಖವಾಗುತ್ತಿದೆ. ಎಂತ ಶತ್ರುವಿಗೂ ಇಂಥ ಕೆಟ್ಟಗಳಿಗೆ ಬರಬಾರದು. ಅದಾದರೂ ಏನು ಕುಲಂಕುಷವಾಗಿ ಹೇಳಬಾರದೇನಯ್ಯ? ಮಗನಿದ್ದ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ಸ್ಥಳದಲ್ಲಿ ಮೃತಪಟ್ಟ. ಲತಾ, ಅಣ್ಣ, ನಾವು ಅಂದುಕೊಂಡಂತೆ ಯಾವುದು ಕೂಡ ನೆರವೇರೋದಕ್ಕೆ ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನಾನು ಎಂದು ಆಸೆ ಪಡ್ತೀನೋ ಅದು ಯಾವುದು ಕೂಡ ನನ್ನ ಕೈ ಸೇರೋದಿಲ್ಲ. ಎಂದಿಗೆ ನನ್ನ ಜೀವನದಲ್ಲಿ ಮದುವೆ ಅನ್ನೋದೇ ಇಲ್ಲ ಅಂತ ಕಾಣಿಸುತ್ತೆ ಅಣ್ಣ. ಈ ಮದುವೆ ಅನ್ನೋ ಕನಸನ್ನೇ ಮರೆತು ಬಿಡ್ಬೇಕು. ತಂಗಿ, ಸಂಭ್ರಮದಿಂದ ಸಹೋದರಿಯ ಮಂಗಲ ಕಾರ್ಯ ನೆರವೇರಿಸುವ ಭಾಗ್ಯ ಪಡೆದು ಬಂದಿಲ್ಲಮ್ಮ ನಿನ್ನಣ್ಣ. ಅಸೆಯ ಮೇಲೆ ಅಸನ್ಮುಖಗಳಾಗಿ ಕುಳಿತ ನಿನ್ನ ಜೀವಿತದ ಮಂಗಲಮಾಯ ಶುಭ ಪ್ರಸಂಗಕ್ಕೆ ವಿಧಿಯ ತನ್ನ ಕರಳ ಛಾಯೆಯನ್ನು ಚೆಲ್ಲಿ ಅಮಂಗಲ ಒಗೆಯಿಸಿ ಬಿಟ್ಟಿತ್ತಮ್ಮ. ಸುಂದರವಾದ ಮದುವೆ ಅಂದರ ನನಗೀಗ ಸ್ಮಶಾನ ಸದೃಶ್ಯವಾಗಿ ಕಾಣುತ್ತಿದೆ ತಂಗಿ. ಅಣ್ಣ, ಹಿಂದಿನ ಜನ್ಮದಲ್ಲಿ ನಾನು ಯಾರಿಗೆ ಯಾವ ಪಾಪದ ಕರ್ಮ ಮಾಡಿದ್ದೋ ಏನೋ, ಯಾವ ಒಂದು ಜೀವನದಲ್ಲಿ ಹೋಗಿ ಮದುವೆ ನಿಲ್ಲಿಸಿದ್ದೋ ಏನೋ, ಈಗ ನನ್ನ ಜೀವನದಲ್ಲಿ ಪ್ರತಿಯೊಂದಕ್ಕೂ ಇದೇ ರೀತಿಯಾದಂತಹ ತೊಂದರೆಯನ್ನಾಗಿ ಉಂಟಾಗಿ ನನ್ನ ಜೀವನದಲ್ಲೂ ಇದೇ ರೀತಿ ತಪ್ಪುಗಳಾಗಿ ನಿಂತು ಹೋಗ್ತಾ ಇದೆಯಲ್ಲ ಅಣ್ಣ ಈ ನನ್ನ ಮದುವೆ. ಮಿಸ್ಟರ್ ದಿನೇಶ್, ಎಲ್ಲವರು ಮಾನವರ ಮನಸ್ಸಿನಂತೆ ನಡೆಯುವಂತಿದ್ದರೆ ಆ ಮಾದೇವ ನಮ್ಮ ಮನೆಯ ಸರ್ವೆಂಟ್ ಆಗಿ ಬಿಡುತ್ತಿದ್ದ. ಯಾರೇ ಆಗಲಿ ಇದೇ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವನ್ನು ಇದೇ ಜನ್ಮದಲ್ಲಿ ಉಣ್ಣಲೇಬೇಕು. ಅಂದರೆ ನನ್ನ ತಂಗಿ ಕರ್ಮ ಮಾಡಿದವಳೆ ಜಮೀನ್ದಾರೇ? ಅದನ್ನು ನಾನು ಹೇಗೆ ಹೇಳಲಿ? ಧರ್ಮ ಮಾಡಿರೋಳು ಕರ್ಮ ಮಾಡಿರೋಳು ಅದು ನನಗೆ ಗೊತ್ತಿಲ್ಲ. ಆದರೆ ಇಷ್ಟೇ, ನಿಮ್ಮ ಸೋದರಿ ಮುತ್ತೈದೆ ಹಾಗೆ ಮಂದಾಸ ಬೀರುತ್ತ ನೆಲೆದಾಡುವ ಯೋಗ ತಪ್ಪಿತ್ತಲ್ಲ ಎಂದು ವ್ಯಥೆಪಡಿದೆ. ನಾನಿನ್ನು ಬರ್ತೀನಿ.
ನೋಡಿ, ನಿಮ್ಗೆ ಈಗ ಸಂತೋಷವಾಯ್ತೆ? ಪರರ ಸುಖ ಸಂತೋಷ ಕಂಡು ಸಣ್ಣ ಮನದವನು ನಾನಲ್ಲ. ಬೇರೆಯವರ ಸುಖ ಸಂತೋಷ ಕಂಡು ಅಸಹ್ಯ ಪಡುವ ಕ್ಷುಲ್ಲಕನೂ ನಾನಲ್ಲ. ಜಗವೆಲ್ಲ ನಗದಿರಲಿ, ಜಗದೊಳವು ನನಗಿರಲಿ ಎಂಬ ತತ್ವವನ್ನೇ ಒಂದೇ ತತ್ವವನ್ನೇ ಅಳವಡಿಸಿಕೊಂಡು ಸಾಗಿದ ತಲೆ ತಿರುಗ ನಾನು. ಜಮೀನ್ದಾರೆ, ಮನನೊಂದು ಮಾತನಾಡಿದ ನನ್ನ ತಂಗಿ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ಹೇಗಾದರೂ ಮಾಡಿ ಮಂಗಲ ಕಾರ್ಯ ನೆರವೇರಿಸುವ ದಯ ತೋರಿ. ಇಲ್ಲವಾದರೆ ಭಾವನ ಜೀವಿಯಾದ ನನ್ನ ತಂಗಿ ಇನ್ನೊಂದು ಮದುವೆಗೆ ಮನಸ್ಸು ಮಾಡಲಾರಳು. ಈಗ ನಾನೇನು ಮಾಡಬೇಕು ಹೇಳಿ ದಿನೇಶ್? ನಾನು ಲತಳಿಗೆ ಪ್ರಾಣ ತ್ಯಾಗಕ್ಕಾದರೂ ಸಿದ್ಧ. ಚೇಚೆ, ಅಂತ ಮಾತೇಕೆ ಜಮೀನ್ದಾರೆ? ನಿಮ್ಮ ಹಿರಿಯ ಹೃದಯದ ಸಿರಿಯನ್ನು ನಾವಲ್ಲೇ ನೋಡಿ. ಹೇಗೋ ಮೊದಲಿನಿಂದಲೂ ನೀವು ಲತಾ ಪ್ರೇಮಿಗಳು. ಆದರೆ ಅವಳ ತನ್ನ ಗೆಳತಿಯಾಗಿ ತನ್ನ ಸ್ಥಾನವನ್ನೇ ಬಿಟ್ಟುಕೊಟ್ಟಳು. ಆದರೆ ಈಗ ತಾವು ಮಡದಿಯಿಂದ ದೂರಾಗಿ ಏಕಾಂಗಿಯಾಗಿರುವಿರಿ. ದೇವರು ಮತ್ತೆ ನಿಮ್ಮ ಪ್ರೀತಿ ಬಗ್ಗೆ ತನ್ನ ಕರುಣೆಯನ್ನು ಬಂದಿರಿದ್ದಾನೆ. ಅದಕ್ಕಾಗಿ ಮತ್ತೆ ಅಗಲಿದ ಪ್ರೇಮಿಗಳ ಸತಿಪತಿ ಎಂಬ ಬಂಧನದಲ್ಲಿಡಲು ಮತ್ತೆ ಅಗಲಿದ ಭಗವಂತ ಈ ಸುಸಮಯ ಕೂಡಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ತಾವೀಗ ನನ್ನ ತಂಗಿಯ ಕೈ ಹಿಡಿದು ಅವಳ ಬಾಳಿಗೆ ಬೆಳಕಾಗಿರಿ. ನಿಮ್ಮ ಕೈ ಮುಗಿದು ಬೇಡಿಕೊತ್ತೇನೆ ಜಮೀನ್ದಾರೆ. ಮಿಸ್ಟರ್ ದಿನೇಶ್, ಲತಾ ನಿನಗೆ ಒಡ ಹುಟ್ಟಿದ ಸೋದರಿ ನಿಜ. ಆದರೆ ಅವಳು ಎಂದು ತನ್ನ ಗೆಳತಿಗೆ ತನ್ನ ಕೈಯಾರೆ ತಾಳಿ ಕಟ್ಟಿಸಿದಳು. ಅಂದೇ ನಾ ಪಡೆದ ಪ್ರೀತಿಯ ತಂಗಿ ಆಗಿದ್ದಾಳೆ. ತಂಗಿಗೆ ಕೈ ಹಿಡಿಯುವಷ್ಟು ಮಂದಮತಿ ನಾನಲ್ಲ. ದಯಾನಂದ್, ತಮ್ಮ ಮಾತೇ ವಿಚಿತ್ರವಾಗಿದೆ. ವಿಚಿತ್ರವೇನು ಇಲ್ಲ. ನೀವು ಒಪ್ಪಿದರೆ ನಿಮ್ಮ ತಂಗಿಯ ಕೊರಳು ಮಾಂಗಲ್ಯದಿಂದ ಅಲಂಕೃತವಾಗುವ ನೂರಾರು ಜನರ ಸಮ್ಮುಖದಲ್ಲಿ ಗುರು ಹಿರಿಯರ ತಮ್ಮ ಮಾತೇ ಒಪ್ಪಿಗೆ ಇದೆ. ನಮ್ಮ ಹೇಳಿಗೆ ಒಪ್ಪಿಗೆ ಇದೆ. ಲತಾ, ನಿನ್ನ ಒಪ್ಪಿಗೆಯೇ? ಏನಿದೆ ಹೇಳಿ? ನಿಮ್ಮಂತವರು ಒಂದು ಜೀವನ ಕೊಡೋದಕ್ಕೆ ಬರ್ತಿದ್ದಾರೆ ಅಂದ್ರೆ ಅದು ನನ್ನ ಏನೇ ಜಗತ್ತು ಕೊಡಿ ದಯಾನಂದ್. ಅಂದರೆ ತಾವು ನಿಜ ಹೇಳಬೇಕಂದ್ರೆ ದೇವ ಮಾನವರು ದೇವ ಮಾನವರು. ಲತಾ, ಆನಂದದಲ್ಲಿ ಅನಾಹುತವಾಗಬಾರದು. ಮೊದಲು ಅಶೇಂದೇರಿ ಕುಳಿತುಕೋ. ರವಿ, ಹೋಗು. ಅನುಮಾನಕ್ಕೆ ಅವಕಾಶ ಕೊಡದೆ ಹೋಗು, ಕುಳಿತುಕೋ. ಅಣ್ಣ, ದಯಾನಂದ್, ಅಂದರೆ ನೀವು 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 ನನ್ನನ್ನು ನನ್ನ ತಮ್ಮನ ಮಡಿದಿ ಎಂದು ಸ್ವೀಕರಿಸಿ, ನನ್ನ ಸೊಸೆಯೆಂದು ಸ್ವೀಕರಿಸಿ, ನನ್ನ ಸಿರಿಮಹಲಿನ ಮಾರಾಣಿಯನ್ನಾಗಿ ಮಾಡಿದೆ. ನನ್ನ ತಮ್ಮ ರವಿ ನಿನ್ನ ಸಂಸಾರವನ್ನು ಗಂಟು ತುಂಬ ಕಂಡು ಆನಂದಿಸುವೆ. ಆಯ್ತು ಅಣ್ಣ, ನನಗೆ ಹತ್ತಿಗೆ ಆಗಿ ಬರಬೇಕಾದ ಲತಾ ಹುಚ್ಚ, ಅದು ಗತಿಸಿ ಹೋದ ಕತೆ. ನಿನ್ನಣ್ಣನ ಜೀವನದಲ್ಲಿ ನಡೆದ ದುರಂತದ ವ್ಯತೆ ಹಿಂದೆ ನಡೆದೆಲ್ಲ ಹಗಲುಗನಸೆಂದು ಭಾವಿಸಿ ಲತಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಮನಸ್ಸಿಗೆ ತಂದು ಕೊಡು ರವಿ. ಇದು ಜಮೀನ್ದಾರ್ ದಯಾನಂದರ ಆಜ್ಞೆ ಎಂದು ತಿಳಿಯಬೇಡ. ನೊಂದ ಜೀವಿಯ ಬೆಂದ ಹೃದಯದ ಕಳಕಳೆಯ ವಿನಂತಿ. ಅಣ್ಣ, ಅಂತ ಮಾತೇ ಕಣ್ಣ. ಈ ತಮ್ಮನೆಂದು ನಿನ್ನ ಮಾತನ್ನು ಮೀರಲಾರಣ್ಣ. ನಿನ್ನ ಸಂತೋಷವೇ ನನ್ನ ಸಂತೋಷವಲ್ಲ. ಹಾಗಾದರೆ ವಿಚಾರಕ್ಕೆ ಅವಕಾಶ ಮಾಡದೆ ಮುಂದಿನ ಕಾರ್ಯಕ್ಕೆ ಹಣಿಯಾಗು. ಆಗಲಿ ಅಣ್ಣ. ಮತ್ತು ಮಂತ್ರ ಪ್ರಾರಂಭಿಸಿ. ಶಿವ ಕಾಮದೇವ ಪಾರ್ವತಿ ಶಿವ ಹರ ಹರ ಮಾರೇ
ಎಲ್ಲರೂ ಊಟಕ್ಕೆ ನಡೆಯಿರಿ. ಜಮೀನ್ದಾರೆ, ಶಿವಶಾಣೆ ವಿಶ್ವಸ್ವರೂಪಿಗಳು ತಮ್ಮ ಉಪಕಾರ ಜನ್ಮ ಜನ್ಮಕ್ಕೂ ಮರೆಯಲಾರೆ. ನಡೆಯಿರಿ ಊಟಕ್ಕೆ. ಮಿಸ್ಟರ್ ದಿನೇಶ್, ಇದರ ಉಪಕಾರವೇನು ಬಂತು? ಮಾನವೀಯ ದೃಷ್ಟಿಯಿಂದ ನಾ ಮಾಡಿದ ಕರ್ತವ್ಯವಷ್ಟೇ. ಇರಲಿ, ಎಲ್ಲರೂ ಊಟ ಮಾಡಬೇಕು. ಎಲ್ಲರೂ